ಶ್ರೀಲಂಕಾ ಸ್ಫೋಟ ಬಳಿಕ ಇಡೀ ಇಂಡಿಯಾದಲ್ಲಿ ಉಗ್ರರ ಹೆಜ್ಜೆ ಗುರುತಿನ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಸ್ಫೋಟಕ್ಕೂ ಮುನ್ನ ಟೆರರಿಸ್ಟ್ ಬೆಂಗಳೂರಿಗೆ ಬಂದು ಹೋಗಿದ್ರು ಅನ್ನುವ ಸ್ಫೋಟಕ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಇಡೀ ಕರ್ನಾಟಕ ಪೊಲೀಸ್ ಹೈ ಅಲರ್ಟ್ ಆಗಿದೆ. ಆದರೆ ಖಾಕಿ ಹದ್ದಿನ ಕಣ್ಣಿನ ಜೊತೆಗೆ ಮೆಟ್ರೋ ಸಿಬ್ಬಂದಿಯೂ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣಿಡಬೇಕಿದೆ. ಒಂದು ಕ್ಷಣ ನಿರ್ಲಕ್ಷ್ಯ ಮಾಡಿದ್ರೆ ದೊಡ್ಡ ಅನಾಹುತ ನಡೆದು ಹೋಗ್ಬಿಡುತ್ತೆ. ಮೆಟ್ರೋ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ದೊಡ್ಡ ಸಾಕ್ಷಿಯೊಂದು ಇಲ್ಲಿದೆ ನೋಡಿ. ನಿನ್ನೆ ಸಂಜೆ 7:30 ಟೈಮಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದೊಳಗೆ ವ್ಯಕ್ತಿಯೊಬ್ಬ ಬಂದಿದ್ದಾನೆ. ಎಂಟ್ರಿಯಲ್ಲೇ ಆತನನ್ನ ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲಿಸಿದಾಗ ಶಬ್ದ ಬಂದಿತ್ತು. ಸೊಂಟದ ಭಾಗದಲ್ಲಿ ಶಬ್ದ ಬಂದಾಗ ಮೆಟ್ರೋ ಸಿಬ್ಬಂದಿ ಹೆಚ್ಚಿನ ಪರಿಶೀಲನೆಗೆ ಸೈಡಲ್ಲಿ ನಿಲ್ಲಿಸಿ ಇತರರ ಪರಿಶೀಲನೆಗೆ ಮುಂದಾದ್ರು. ಈ ವೇಳೆ ಆತ ಮೆಲ್ಲಗೆ ಅಲ್ಲಿಂದ ಕಾಲ್ಕಿತ್ತಿದ್ದ. 2 ಪ್ರವೇಶ ದ್ವಾರಗಳಲ್ಲೂ ಇದೇ ರೀತಿ ಮಾಡಿದ್ದ ಶಂಕಿತ ವ್ಯಕ್ತಿ ಕೊನೆಗೆ ಮೆಟ್ರೋ ಸ್ಟೇಷನ್ ಒಳಗೆ ಬರಲಾಗದೆ ಪರಾರಿಯಾಗಿದ್ದ. ಸದ್ಯ ಈ ಆಗಂತುಕನ ಬಗ್ಗೆ ಸಿಲಿಕಾನ್ ಸಿಟಿಯಲ್ಲಿ ಆತಂಕ ಹೆಚ್ಚಾಗಿದೆ. ಯಾರಿವನು, ಯಾತಕ್ಕಾಗಿ ಬಂದಿದ್ದ, ಅವನ ಬಳಿ ಇದ್ದದ್ದೇನು ಅನ್ನುವ ಅನುಮಾನ ಮೂಡಿವೆ. ಈ ಶಂಕಿತ ವ್ಯಕ್ತಿಗಾಗಿ ಬೆಂಗಳೂರು ನಗರ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದು 3 ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಜೊತೆ ಸುನೀಲ್ ಕುಮಾರ್ ಜೊತೆ ಮಾತಾಡಿದ್ದೀನಿ. ಎಲ್ಲ ಕಡೆ ಹೈ ಅಲರ್ಟ್ ಬೀಟ್ ಮಾಡಿ ಪೊಲೀಸ್ ಇಲಾಖೆ ಜಾಗೃತ ಆಗಿದೆ. ತಮ್ಮ ಕೆಲಸವನ್ನು ಮಾಡ್ತಾರೆ. ಆ ಸಂಶಯಾಸ್ಪದ ವ್ಯಕ್ತಿ ಬಗ್ಗೆ ಇವಾಗ ನಾವು ಅದನ್ನ ನಡೆಸ್ತಾ ಇದೀವಿ. ಯಾರು ಏನು ಚೆಕ್ ಮಾಡ್ತಾ ಇದೀವಿ. ಅದರ ಜೊತೆಗೆ ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು ಹೆಚ್ಚುವರಿ ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಲ್ಲಿ ಎಲ್ಲ ಕಡೆಗೂ ಕೂಡ ಪರಿಶೀಲನೆಗಾಗಿ ಸೆಕ್ಯೂರಿಟಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದರ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಈ ಬಗ್ಗೆ ಸೂಕ್ತ ಮುಂಜಾಗ್ರತೆಯನ್ನು ವಹಿಸಲಿಕ್ಕೆ ಕ್ರಮವನ್ನು ವಹಿಸಲಿಕ್ಕೆ ನಾವು ತಿಳಿಸಿದ್ದೇವೆ. ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾ ಚೆಕ್ ಮಾಡಲಾಗ್ತಿದೆ. ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ. ನಗರದ ಎಲ್ಲಾ ಠಾಣೆಗಳಿಗೂ ಶಂಕಿತನ ಭಾವಚಿತ್ರ ಕಳುಹಿಸಿದ್ದು ಶಂಕಿತ ವ್ಯಕ್ತಿಯ ಬಗ್ಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ. ಕಿರಣ್, ನ್ಯೂಸ್ 18 ಕನ್ನಡ, ಬೆಂಗಳೂರು.